ಹಂಸ ಎಲ್ಲಿ ಹೋದ್ನಪ್ಪ ಕಾಣಿಸ್ತಿಲ್ಲ. ಅವನೆಲ್ಲ ಕ್ರಿಕೆಟ್ ಆಡಕ್ಕೆ ಹೋಗಿದ್ದಾನೆ ಕಣಮ್ಮ. ಅವನಿಗೆ ರಜಾ ಐತೆ ಅಂತಂದರೆ ಸಾಕು, ಹೋಗ್ತಾನೆ ಯಾವಾಗಲೂ. ನಾನು ಹೋಗ್ತಾ ಇದ್ದೀನಿ, ಏನು ಮಾಡ್ತೀಯ ನನ್ನ ಮದುವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೇಲಿ ಕೆಲಸಕ್ಕೆ ಇಕ್ತಿಯಲ್ಲ ನೀನು. ಅಪ್ಪ ಮನೆಗೆಲ್ಲ ನಾ ಬಣ್ಣ ಬಳಸ್ಬೇಕು, ಎಲ್ಲ ಬಣ್ಣ ಎಲ್ಲ ತಗೊಂಬಂದ್ಬಿಡೋಣ. ನೀನು ಎಲ್ಲ ಇವಾಗ ಬಳಸ್ಬಿಟ್ರೆ ಹೆಂಗೋ ಆಗುತ್ತೆ. ಇವತ್ತು ಹೋಗಿ ತಗೊಂಬಂದ್ಬಿಡೋಣ, ನಾಳೆಯಿಂದನ 2 ದಿನಕ್ಕೆ ಆಗುತ್ತೆ. ಮಂಗಳವಾರ ಬುಧವಾರ ಹಬ್ಬ, ಗುರುವಾರ ಹಬ್ಬ ಇತ್ತಲ್ಲ, ಮಂಗಳವಾರ ಒಂದಿನ ಬೆಳೆದ್ರೆ ಬುಧವಾರ ದಿನ ಬೆಳಗ್ಗೆ ಬೆಳೆದ್ರೆ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಒಂದೇ ದಿವಸಕ್ಕೆ ಬಳಸ್ಬಿಡೋಣ. ಸ್ವಲ್ಪ ಆರ್ಡ್ರ್ ಕೊಟ್ಬಿಟ್ರೆ ಅವರಿಗೆ ಬಳಿಯವ್ರಿಗೆ ಒಪ್ಪರಿಸ್ಬಿಟ್ರೆ ಒಂದೇ ದಿವಸಕ್ಕೆ ಬಳದಿಕ್ಕೆ ಹೋಗ್ತಾರೆ. ಇವತ್ತೆಲ್ಲ ಹೋಗಿ ಬಣ್ಣ ಎಲ್ಲ ತಗೊಂಬಂದ್ಬಿಡೋಣ, ಮನೆಗೂ ಎಲ್ಲ ಪೇಂಟ್ ಮಾಡಿಸ್ಬಿಡೋಣ ಅಂತ ಹೇಳೋಣ ಅನ್ಕಂಡೆ. ಅಮ್ಮ ಬಟ್ಟೆನೂ ತಗೊಂಬರ್ಬೇಕಾಯ್ತು ಕಣಮ್ಮ, ಹಂಗೆ ಸೀರೆ ಡ್ರೆಸ್ಸು ಎಲ್ಲನ. ಅದೇ ಸೀರೆ ಕೊಡಿಸ್ಬೇಕಾಗಿತ್ತು, ಎಲ್ಲ ಹಂಗೆ ಹೊಲೆ ಹಾಕಿ ಬರ್ಬೋದಾಗಿತ್ತು, ತಂದಿದ್ರು ಹೊಲ ಹಾಕ್ಬೋದಾಗಿತ್ತು ಬಟ್ಟೆನ. ಹಂಗೇನೆ ಪಾಪ ಇವತ್ತು ಬಟ್ಟೆನೂ ತಗೊಂಡು ಹಂಗೆ ಬಣ್ಣನೂ ತಗೊಂಡು ಇನ್ನೇನು ಹೊಲ ಹಾಕ್ತೀವಲ್ಲ, ಇನ್ನೇನು ಇರ್ತಾವೆ ಬೀರ್ನ ಕಿಕ್ಕಿರತ್ತು ಅಂದು ಅವೇನೇನು ಧೂಳಾಗಲ್ಲ. ಅದಕ್ಕೇನೆ ಪಾಪ ಹೋಗೋಣ ನಡಿ. ಇವತ್ತು ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ಒಟ್ಟು ಬಣ್ಣ ಸುಣ್ಣ ಎಲ್ಲ ಬಳ್ಕೊಂಡತ್ತ ಬಟ್ಟೆ ಬರೀ ಎಲ್ಲ ತರಕಾಗುತ್ತಿ. ಇವಳನ್ನ ಕರ್ಕೊಂಡೋಗಾನ ಇವತ್ತು. ಅಮ್ಮ ಲಕ್ಷ ತುಂಬ ಖುಷಿ ಆಗಿದ್ದಾಳೆ ಕಣಮ್ಮ. ಇವಾಗ ಸ್ವಲ್ಪ ಅಡ್ಜಸ್ಟ್ ಆದರು. ಫಸ್ಟಿಗೆ ಬಂದಾಗ ಇವಳ ಹತ್ರ ನಾನು ಹೆಂಗಪ್ಪ ಜೀವನ ಮಾಡಲಿ, ಯಾಕಪ್ಪ ಇವಳು ಹಿಂಗೈದಾಳೆ ಅನ್ಸತ್ ಕಣಮ್ಮ ನನಗೆ. ಆಮೇಲೆ ಹೋಗ್ತಾ ರೂಢಿ ಆಗ್ಬಿಡ್ತು. ಏನತ್ತೆ ಲಕ್ಷ್ಯ, ಇವತ್ತು ನಾವು ಬಣ್ಣ ತಗೊಂಡು ಮನೆಗೆಲ್ಲ ಪೇಂಟ್ ಮಾಡ್ಸೋಣ ಅಂತ ಪೇಂಟ್ ಮಾಡಿಸ್ಬಿಟ್ಟು ಸ್ವಲ್ಪ ಹಂಗೆ ಆಮೇಲೆ ಬಟ್ಟೆ ಎಲ್ಲ ತಗೊಂಬರೋಣ ಅಂತ. ಸೀರೆ, ನೀನು ರೇಷ್ಮೆ ಸೀರೆ, ಬಿಳೆ ಸೀರೆ, ಹಂಗೇನೆ 1-2 ಜೊತೆ ಡ್ರೆಸ್ಸು, ಇನ್ನು ಮಾಮೂಲಿ ಸೀರೆಗಳು 5 ಸೀರೆ ಕೊಡಿಸ್ತೀನಿ, 5 ಜೊತೆ ಡ್ರೆಸ್ ಕೊಡಿಸ್ತೀನಿ. ಸಾಕಾ? ಇನ್ನು ಬೇಕಾ? ಸಾಕಪ್ಪ, ನಮ್ಮ ಅತ್ತೆ ಎಷ್ಟು ಕೊಡ್ಸಿದ್ರು ಸಾಕು, 2 ಜೊತೆ ಕೊಡ್ಸಿದ್ರು ಸಾಕು. ಇಷ್ಟು ಪ್ರೀತಿ ಕೊಟ್ಟು ನೋಡ್ಕೊಂತ ಇದಾರಲ್ಲ ನಮ್ಮ ಅತ್ತೆ, ಅದಕ್ಕಿಂತ ಏನು ಹೆಚ್ಚಾಗಿ ಇನ್ನೇನು ಬೇಕು ಹೇಳು? ಇದಕ್ಕಿಂತ ಪ್ರೀತಿ ಇನ್ನೇನು? ಸಾಕಣತ್ತೆ, ಸಾಕು ನನಗೆ. ನೀವೇನು ಕೊಡ್ಸಿದ್ರು ಸಾಕು. ಚೈನು ಅದೆಲ್ಲ ತಗೊಂಬರೋಣ ಅಂತ ಬಾ, ಹೋಗೋಣ. ಇವತ್ತು ಎಲ್ಲ ಹೋಗಿ ತಗೊಂಬರೋಕ್ಕಾಗುತ್ತೆ. ಇವತ್ತು ಹೇಳತ್ತಿದ್ರು ಸುಮ್ಮನೆ ಯಾಕೆ ದಿನ ಕಳೆದಂಗೆಲ್ಲ ದಿನ ಇರಲ್ಲ. ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲ ಬಣ್ಣ ತಂದಿಕೊಂಡ್ರೆ ಹಬ್ಬ ಆದ್ಮೇಲೆ ಆದರೂ ಹೊಡ್ಸೋಕ್ಕಾಗುತ್ತೆ. ಇನ್ನು 15 ದಿವಸ ಐತಲ್ಲ, ಏನು 1 ದಿನ 2 ದಿನಕ್ಕೆ ಹೊಡೆದಾಕ್ತಾರೆ. ಅದೇನು ಬಣ್ಣ ಹೊಡೆಯೋದೇನು, ನಾವೆಲ್ಲ ಎತ್ತಿಕ್ಬಿಟ್ರೆ 2 ದಿನಕ್ಕೆ ಹೊಡೆದಾಕ್ತಾರೆ. ಅದಕ್ಕೆ ಇವತ್ತು ಹೋಗೋಣ ಅಂತ. ಬರೀ ಹೋಗೋಣ, ಕಾಲ್ಚೆನ್ ತಗೊಂಡು ಹಂಗೆ ನಿನ್ಗೆ ಒಂದು ಜೊತಿನ ಎಲ್ಲ ಸೀರೆ ಬಟ್ಟೆ ಎಲ್ಲ ತರೋಕ್ಕಾಗುತ್ತೆ. ನೀನೇ ತಗೊಂಬರತ್ತೆ ಆಯ್ತಾ? ಬಿಸ್ಲಾಗ ಹೋಗ್ಬಿಟ್ರೆ ತಲೆನೋವು ಬರುತ್ತೆ ಕಣತ್ತೆ. ನೀನೇ ತಗೊಂಬ. ನೀನು ತಾನೇ ಸೀರೆ ಡ್ರೆಸ್ ಎಲ್ಲ ಹಾಕಮ್ಮಳ ಅಮ್ಮ ಇದೆ. ಯಾವಾದರೂ ತರಲಪ್ಪ, ನಾನು ಯಾವಾದ್ರೂ ನನ್ನ ಸೀರೆ ಇಂಥದೇ ಕಲರು ಅಂಥದ್ದೇ ಎಲ್ಲ ಹುಡ್ಕೊಂಡ್ರು ಬಟ್ಟೆ ಹಾಕೊಂಡ್ರೆ ಎಲ್ಲ ಚೆನ್ನಾಗಿ ಕಾಣ್ತಾವೆ. ನನಗೆ ಯಾವತ್ತೂ ಚೆನ್ನಾಗಿದ್ದಾವೆ ಅಂತ ನೋಡೋದಿಲ್ಲ. ಸುಮ್ಮನೆ ನಾನು ನನ್ನ ಸೈಜ್ ಒಂದು ನೋಡ್ತೀನಿ ಅಷ್ಟೇ. ಸೈಜ್ ಕರೆಕ್ಟಾಗೈತೆ ಸುಮ್ಮನೆ ತಗೊಂಬಂದು ಇಕ್ಕಮನೆ ಎಲ್ಲ ಇಕ್ಕೊಂಡ್ರೆ ಎಲ್ಲ ಕಲರು ಚೆನ್ನಾಗಿ ಕಾಣ್ತವೆ, ಎಲ್ಲ ಚೆನ್ನಾಗಿ ಕಾಣ್ತಾವೆ ಬಟ್ಟೆ. ನಮಗೆ ಅರ್ಥ ಮಾಡ್ಕೋಬೇಕು ನನ್ನ ಸೊಸೆ. ನನಗೆ ಇನ್ನೊಬ್ರು ಯಾರನಾಗಿದ್ರೆ ನನಗೆ ಅಂತ ಬೇಡ, ಇಂಥ ಬೇಡ, ಅದು ಬೇಡ, ಇದು ಬೇಡ ಅಂತ ಸುಮ್ಮನೆ ಹೇಳೋರು. ಗೊತ್ತಾಗ್ತಿರ್ಲಿಲ್ಲ ಏನಿಲ್ಲ. ಅದಕ್ಕೆ ಮತ್ತೆ ತಿಳುವಳಿಕೆ ಇರೋರಾಗಬೇಕು ಅಂಬೋದು. ನಮ್ಮ ಹಂಗೆ ಯಾವನ ಡ್ರೆಸ್ ಕೊಡಿಸ್ಲಿ, ಅತ್ತೆ ಅವು ಚೆನ್ನಾಗಿಲ್ಲ ಕಣತ್ತೆ, ಇವು ಚೆನ್ನಾಗಿಲ್ಲ ಕಣತ್ತೆ ಅಂಬಳು. ಅವಳು ತಗೆ ಯಪ್ಪ ಯಾವನ ಡ್ರೆಸ್ ತಂದ್ರೆ ಒಪ್ತಿರ್ಲಿಲ್ಲ. ಅದಕ್ಕೆ ನಾನು ಅವಳನ್ನೇ ಕೊಡಿಸ್ಕೊಂಡು ಕರ್ಕೊಬತ್ತಿದ್ದೆ. ಹಂಗಲ್ಲ, ನಮ್ಮ ಲಕ್ಷ ಭಾಳ ಬುದ್ಧಿವಂತೆ. ಇದಕ್ಕೆ ಮತ್ತೆ ನೀನು ಬುದ್ಧಿವಂತೆ ಅಂತ ಹೇಳೋದು. ಮತ್ತೆ ಯಾವ ತಂದ್ರೂ ನಾನು ಈಗ ನಮ್ಮ ಮಾಮ ಯಾವ ತಂದ್ರೂ ನಾನು ಇಷ್ಟಪಟ್ಟು ಇಟ್ಕೊತೀನಿ. ಮಾಮ ನೀನು ಯಾವಾದ್ರೂ ತಗೊಂಬ ಮಾಮ, ನನಗೆ ತುಂಬ ಇಷ್ಟ ಆಗುತ್ತೆ. ನಿನ್ನ ಪ್ರೀತಿಯಿಂದ ಯಾವ ಕಲರ್ ಆದ್ರೂ ತಮ್ಮ ನೀನೇ ಒಪ್ಪಿ ತಗೊಂಬ. ಬಿಸಿಲ ಬಂದರೆ ನನಗೆ ತಲೆನೋವು ಆಗುತ್ತೆ. ಅದಕ್ಕೇನೆ ತಲೆನೋವು ಬಂದರೆ ನನಗೆ ಪದೇ ಬರ್ತಾ ಇರುತ್ತೆ. ಬಿಸಿಲಾಗ ನಾನು ಓಡಾಡಲ್ಲ. ಬಿಸಿಲಿಗೆ ಬೇರೆನೆ, ಹಬ್ಬ ಬೇರೆ ಹತ್ರಕ್ಕಂತೆಲ್ಲ ಮನೇಲೆಲ್ಲ ಎಲ್ಲ ಕೆಲಸ ಮಾಡ್ಕೊಂತೀನಿ ಕಣತ್ತೆ ನಾನು. ಎಲ್ಲನ ಬಟ್ಟೆ ಎಲ್ಲ ಬೀರಾಗೆಲ್ಲ ಹರಡಿದಾವಲ್ಲ ಅವನ್ನೆಲ್ಲ ಮಡ್ಚಿಕ್ಕೋದು ಎಲ್ಲ ಮಾಡ್ತೀನಿ. ಎಲ್ಲೂ ಹೋಗಲ್ಲ ನಾನು. ಎಲ್ಲೂ ಹೋಗ್ಬಿಡ ಕಣಮ್ಮ. ಇಲ್ಲೇ ಹೊರಗೆ ಕುಕ್ಕಂತಾಳೆ ಹೇಳಿ, ಅವಳೇನು ಎಲ್ಲೂ ಹೋಗಲ್ಲ. ಕೂಗಂಡಂಗೆ ಹೊರ ಕುಕ್ಕಂತಾಳೆ, ಎಲ್ಲೂ ಹೋಗಲ್ಲ ಕಣಪ್ಪ. ಅವಳಂಗೆಲ್ಲೂ ಸುತ್ತಾರಿಯಲ್ಲ. ಇಂಥ ಹುಡುಗಿ ಆಗ್ಬೇಕಲ್ಲ ನಮ್ಮ. ನಾನಂತೂ ತುಂಬ ಅದೃಷ್ಟ ಮಾಡಿದ್ದೀನಿ ಇಂಥ ಹುಡುಗಿನ ಪಡ್ಕೊಳ್ಳೋಕ್ಕೆ. ಆಯಿತು ಲಕ್ಷ, ನಾವು ಹೋಗ್ತೀವಿ, ಹೊರಡ್ತೀವಿ. ನೀನು ಎಲ್ಲ ಬೇಗ ಎಲ್ಲ ರೆಡಿ ಮಾಡ್ಕೊಬಿಡು. ಸರಿ ಆಯಿತು. ನಾನೆಲ್ಲ ಬಟ್ಟೆಲಿ ಮಡಿಸಿ ಇಟ್ಟೋದು ಎಲ್ಲ ಮಾಡ್ತೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ. ಅಡುಗೆ ಮನೆ ಎಲ್ಲ ಪಾತ್ರೆಗಳೆಲ್ಲ ಇದಾವಲ್ಲತ್ತೆ ಎಲ್ಲ ತೊಳೆದು ನೆಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಹೇಳು. ಸರಿ ಅಮ್ಮ ಆಯ್ತು ಹೇಳು. ಕಾಲರ್ಸೋ ಮ್ಯಾಟ್ ಎಲ್ಲ ತೊಳೆದಾಕಮ್ಮ, ಭಾಳ ಧೂಳಾಗ್ಬಿಟ್ಟವೆ. ಸರಿ ಆಯ್ತು ಕಣತ್ತೆ. ಸರಿ ಆಯ್ತು, ಎಲ್ಲ ತೊಳೆದಾಕ್ತೀನಿ. ಬೇಗ ಪಟ ಎಲ್ಲ ಕೆಲಸ ಮಾಡ್ತೀನಿ. ಬಟ್ಟೆ ಎಲ್ಲ ತೊಳೆದಾಕ್ತೀನಿ ಕಣತ್ತೆ. ಪಾಪ ಇವಾಗ ತುಂಬ ಖುಷಿಯಾಗಿದ್ದಾಳೆ. ಬಂದ 1-2 ದಿನ ಅವಳಿಗೆ ಬೇಜಾರಾಗಿತ್ತು. ಇವಾಗ ನೋಡು ನಮ್ಮ ಅತ್ತೆ ನನ್ನ ಗಂಡ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂತ ಖುಷಿಯಾಗ್ಬಿಟ್ಟೈತಿ. ಇನ್ಮೇಲೆ ಏನಿಲ್ಲ ಪಾಪ, ಅವಳು ಚೆನ್ನಾಗಿತ್ತು ಕಣ, ಹೋಗ್ತಾಳೆ ಬಿಡು. ನಮ್ಮ ಬಾ ಹೋಗೋಣ. ಹೆಂಗೊತ್ತ ಆರಾಮಾಗೆ ಇವತ್ತು ಚೆನ್ನಾಗಿ ಅಡ್ಜಸ್ಟ್ ಆದ್ಲತ್ತ. ನಮ್ಮ ಮನೆಗೆ ಭಾಳ ಖುಷಿ ಆಗ್ತೈತೆ.
ಪಾಪ ಇನ್ನೊಬ್ರು ಯಾರನ್ನಾಗಿದ್ರೆ ಬಟ್ಟೆ ಅವು ಬೇಕು ಇವು ಬೇಕು ಅವು ಬೇಕು ಇವು ಬೇಕು ಅಂಬಾರು ನೋಡೋಣ ಒಂದಿಷ್ಟು ಅಂತ ಬೇಕು ಇಂಥ ಬೇಕು ಅಂತ ಅವಳೇ ಇಲ್ಲ ಎಂತ ಚೆನ್ನಾಗೆಲ್ಲ ಬದುಕು ಮಾಡ್ಕೊಂಡು ಪಾಪ ಬುದ್ಧಿವಂತೆ ಆಗಿ ಹೇಳ್ಕಣಪ್ಪ ಬುದ್ಧಿವಂತೆ ನನ್ನ ಸೊಸೆ. ಹ್ಞೂನಮ್ಮ ಇವಾಗ ತುಂಬ ಖುಷಿಯಾಗಿದ್ದಾಳೆ. ನಾನು ನೋಡ್ದಂಗೆ ಮುಖ ಅಂತ ಅರಳು ಬಿಟ್ಟೈತಿ ಯಾಕಂದರೆ ನಾನು ಚಿನ್ನಾರನ್ನ ಬಂಗಾರ ಅಂತ ಮಾತಾಡ್ಸಿದ್ನಲ್ಲಮ್ಮ ಅದಕ್ಕೆ. ಪಾಪ ನಾನು ಅಕ್ಕೆ ಹಂಗೆ ಮಾತಾಡ್ಸಂತ ಹೇಳಿದ್ದು ಚಿನ್ನಿ ಬಂಗಾರ ಏನಿದ ತಕ್ಷಣ ಅವ್ರ ಮನ್ಸಾಗೆ ಅನ್ಸುತ್ತೆ. ನೋಡಪ್ಪ ನನ್ನ ಚಿನ್ನ ಬಂಗಾರ ಅಂತ ಕರಿತಾ ಇದ್ದಾರಲ್ಲ ಅಂತೇಳಿ ಅವ್ರ ಮನ್ಸಾಗೆ ಏನೋ ಒಂಥರ ಆಸೆ ಬರುತ್ತೆ. ಅದಕ್ಕೆ ಪಾಪ ಮಾತನಾಗಿ ಐತೆ. ಇನ್ನೊಳ್ಳು ಅವನ್ನ ಏ ಬಾರೇ ಲಾವು ಹೋಗೆ ಅಂತ ಕರಿತಿದ್ದಲ್ಲ ಅದಕ್ಕೆ ಅವಳಿಗೊಂಥರನ ಇದಾಗ್ಬಿಟ್ಟೈತಿ. ಇವಾಗ ನೋಡಿ ಅದಕ್ಕೇನೆ ಇವಳು ಚಿನ್ನಿ ಬಂಗಾರ ಅಂಬತ್ಗೆ ಇವಳಿಗೆ ಖುಷಿ ಆಗ್ಬಿಟ್ಟೈತಿ. ಅದಕ್ಕೆ ಇವಾಗ ಚೆನ್ನಾಗಾದ್ಲು. ಬಂದಾಗ ಹಂಗೆ ಸಪ್ಪಗಿದ್ಲು. ಈಗ ನೋಡಂಗೆ ಎಷ್ಟು ಚೆನ್ನಾಗಿ ನಗ್ನಗ್ತಾ ಹೆಂಗೆ ಇದ್ದಾಳೆ ಮನೆಯಾಗಿ. ಹೋಗು ಹೋಗು ನಿನಗೆ ಮಾಡೋದು ಸರಿಯಾಗಿ ಗೊತ್ತೈತಿ. ನಾನು ಬದಲಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀಯ. ನಿನ್ನ ಮಗನಂತೂ ನಾನು ಯಾವತ್ತೂ ಮದುವೆ ಆಗಲ್ಲ. ಒಳ್ಳೆ ಮೆಂಟಲ್ ಆಡ್ದಂಗೆ ಆಡ್ತಾನೆ. ಒಳ್ಳೆ ಒಳ್ಳೆ ಹುಡುಗಿಯರ ಸ್ಟೈಲ್ ಮಾಡ್ದಂಗೆ ಆಗುತ್ತೆ. ಇಂಥವನ್ನ ನಾನು ಮದುವೆ ಆಗ್ತೀನಿ. ಇನ್ನು ಮದುವೆ ಆಗ್ಬಿಟ್ರೆ ಅಷ್ಟೇ ನಾನು. ನಾನು ಇಂಥವನ್ನಂತೂ ಮದುವೆ ಆಗಲ್ಲ. ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೇನಾದರೂ ನಿಜವಾಗ್ಲೂ ನನಗೇನಾದ್ರೂ ಗೋಪಿ ಅವ್ರು ಸಿಗಲಿಲ್ಲ ಅಂತಂದ್ರೆ ನಾನು ಏನಾದರೂ ಮಾಡ್ಕೊಬಿಡೋಣ ಅಂತ ಅನ್ಕೊಬಿಟ್ಟಿದ್ದೆ. ಇರಲೇಬಾರ್ದು ಏನಾದರೂ ಮಾಡ್ಕೊಬಿಡೋಣ ಅಂಬಷ್ಟು ನನಗೆ ಮನ್ಸಿಗೆ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೇನೆ ಇನ್ನೇನು ಮಾಡೋದು ಅಂತ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ನೋಡಿ ದೇವರು ನನಗೆ ಗೋಪಿಯವ್ರನ್ನ ಸಿಗಂಗೆ ಮಾಡ್ದೆ. ಗೋಪಿಯವ್ರು ಸಿಕ್ಕಿರೋದು ನನ್ನ ಅದೃಷ್ಟ. ನಿಜವಾಗ್ಲೂ ನಮ್ಮ ಅಮ್ಮನಿಗೋಸ್ಕರ ನಾನು ಇವತ್ತು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಹೋದ್ರೇನೋ ನೋಡ್ತೀನಿ ಆ ತಾಳಕ್ಕೆ ಹೋದರೆ ಗೋಪಿಯವ್ರ ಹತ್ರ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತೀನಿ. ಆಮೇಲೆ ಬಂದು ಬೇಗ ಬೇಗ ಪಟ ಪಟ ಕೆಲಸ ಮುಗಿಸ್ತೀನಿ. ಗೋಪಿಯವ್ರ ಹತ್ರ ಮಾತಾಡ್ತೀನಿ. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟವ್ರೆ. ತುಂಬ 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 ಇಷ್ಟ ಆಗ್ಬಿಟ್ಟವ್ರೆ ಗೋಪಿಯವರು. ಪೆಟ್ರೋಲ್ ಖಾಲಿ ಆಗೈತೆ ಹಾಕ್ಸ್ಕೊಬತ್ತೀನಿ ಹೋಗಿ. ಅಯ್ಯಪ್ಪ ಆಯ್ತು ಹಾಕ್ಸ್ಕೊಂಬರೋಗಿ ಹೋಗು ಹೋಗು. ಒಂದು ಸ್ವಲ್ಪ ಹೊತ್ತಿಲ್ಲಿ ಇರ್ತೀನಿ ಹಾಕ್ಸ್ಕೊಂಬ. ಖಾಲಿ ಆಗೈತೆ ಹೆಂಗನಾಗ್ಲಿ ಹಾಕ್ಸ್ಕೊಬತ್ತೀನಿ 1 ಲೀಟ್ರ್. ಸರಿಯಪ್ಪ ಆಯ್ತು ಹೇಳಿ. ಇಲ್ಲೇ ಇದ್ದಾಳೆ ಹೋಗಿಲ್ಲ. ನಾನು ಇನ್ನೇನೋ ಒಂದಿಷ್ಟು ಮಸ್ಕ ಹೊಡಿತೀನಿ. ಮನ ಬರಬಾರ್ದು ಇವ್ರ ಮನಸ್ಸಲ್ಲಿ ನನ್ನ ಬಗ್ಗೆ. ಅದೇ ಯಾಕೆ ಹೋಗ್ಲಿಲ್ವೇ? ಪೆಟ್ರೋಲ್ ಖಾಲಿ ಆಗೈತೆ ಹಾಕ್ಸ್ಕೊಂಬತ್ತೀನಿ ಅಂತ ಹೋದ. ಅದಕ್ಕೆ ಕಣಮ್ಮ ಇಲ್ಲಿ ನಿಂತ್ಕೊಂಡೆ. ಯಾಕೆ ನೀನು ಹೊರಗೆ ಬಂದೆ? ನಾನು ಇಲ್ಲಿ ಪರ್ಕೆ ತಗೊಳ್ಳೋಣ ಅಂತ ಬಂದೆ ಕಣತ್ತೆ. ನೋಡಿದ್ನ ಯಾಕೆ ಅತ್ತೆ ಹಿಂಗೆ ನಿಂತ್ಕೊಂಡೈತಲ್ಲ ಅಂತ ಅಂದ್ಕೊಂಡೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಎಲ್ಲ ಅಲ್ಲೆಲ್ಲ ಹಳ್ಳೈತಲ್ಲ ಅದನ್ನೆಲ್ಲ ಒರೆಸ್ಕೊಬಿಡ್ತೀನಿ. ಎಲ್ಲ ಯಾಕತ್ತೆ ಹಂಗೆ ಬಿಟ್ಕೊಂಡಿದೀಯ? ನಾನು ನೀಟಾಗಿರ್ಬೇಕಪ್ಪ. ಎಲ್ಲ ನೀಟ್ ಮಾಡ್ತೀನಿ ಇನ್ಮೇಲೆ ನನ್ನ ಮನೆ ಅಂತ ಅಂದ್ಕೊಂಡೇನೆ ನಾನು ನೀಟ್ ಮಾಡ್ತೀನಿ. ಇನ್ಮೇಲೆ ನನ್ನ ಮನೇನ ತುಂಬ ಚೆನ್ನಾಗಿ ಇಟ್ಕೊಂತೀನಿ ಕಣತ್ತೆ. ಏನಮ್ಮ ಅತ್ತೆ ಸೊಸೆ ಆತ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಅಡುಗೆ ಮನೆ ಎಲ್ಲ ಹಳ್ಳೈತ್ ಕಣತ್ತೆ ಕ್ಲೀನ್ ಮಾಡ್ತೀನಿ ಅಂದ್ರು. ನನಗೆ ಓಟು ಎಲ್ಲ ಟೆನ್ಷನ್ನು. ಒಂದೊಂದ್ಸತಿ ಕೆಲಸಗಳು ಆಗ್ತಿರ್ಲಿಲ್ಲ. ಹಂಗೆ ಬಿಡ್ಕೊಂತಿದ್ದು ನಾನು. ಅದಕ್ಕೆಲ್ಲ ಅಚ್ಚುಕಟ್ಟು ಮಾಡ್ತಾಳೆ ನನ್ನ ಸೊಸೆ. ಮನೆಯೆಲ್ಲ ಅಚ್ಚುಕಟ್ಟು ಮಾಡ್ತಾಳೆ. ನಾನು ಎಲ್ಲ ಟೌನ್ಗೆ ಹೋಗಿ ಬರೋಣ ಅಂತ ಹೋಗ್ತಿದ್ವಿ. ಬೆಲ್ಲ ಬಣ್ಣ ತಗೊಂಬರೋಣ ಬಣ್ಣ ಬಟ್ಟೆ ಎಲ್ಲನ ಅಂತ. ಮದುವೆ ಜೋರಾಗೈತಮ್ಮ? ಜೋರಾಗೈತೆ. ನನ್ನ ಸೊಸೆ ಅಂತ ಯಾವನ ತಗೊಂಬರತ್ತೆ. ನೀನು ಯಾವ್ದನ್ನ ಸೀರೆ ತಗೊಂಬಂದ್ಲು? ಒಂದು 5,000 ರೂಪಾಯಿ ರೇಷ್ಮೆ ಸೀರೆ, ಒಂದು 2,000 ರೂಪಾಯಿ ಬೆಳೆ ಸೀರೆ, ಒಂದು 5 ಜೊತೆ ಒಂದು 1,000 ರೂಪಾಯಿನ ಡ್ರೆಸ್ಸು ಎಲ್ಲ ತಗೊಂಬರ್ತೀನಿ. ಎಲ್ಲ ಒಂದು ಮಾಮೂಲಿ ಸೀರೆ ಒಂದು 3 ಕೊಡಿಸ್ತೀನಿ. ಒಂದು ಎಲ್ಲಿಗಾದ್ರೂ ಹೋದ್ರು ಬಂದರೆ ಹಾಕೋಕ್ಕೆ ಸಿಂಪಲ್ ಆಗಿರೋ ಅಂತ ಮೆತ್ತನ ಒಂದು 2 ಕೊಡಿಸ್ತೀನಿ. 1,000 ರೂಪಾಯಿನ ಒಂದು 2 ಕೊಡಿಸ್ತೀನಿ. ಚೆನ್ನಾಗಿರೋ ಅಂಥವು ಕೊಡಿಸ್ತೀನಿ ಎಲ್ಲ. ನೋಡಜ್ಜಿ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ. ನಮ್ಮ ಅತ್ತೆ ಇಂಥವ್ರನ್ನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಲ್ವೇನಜ್ಜಿ. ಇಂಥವ್ರು ಎಲ್ಲ ಹೆಣ್ಮಕ್ಳಿಗೂ ಸಿಗಬೇಕು ನಮ್ಮ ಅತ್ತೆ ಅಂತವ್ರು. ನೋಡಮ್ಮ ಬಂದಾಗ ಹಂಗೆ ಸಪ್ತಿದ್ದೆ ನಾನು. ಯಾಕತ್ತು ಸಪ್ಪೈತೆ ಅಮ್ಮಣ್ಣಿ ಅನ್ಕೊಂತಿದ್ದೆ. ಹೆಂಗ ಚೆನ್ನಾಗಾಗತ್ತ ಇರ್ಲಿಲ್ವಲ್ಲ ಸಣ್ಣಿಂಗಜ್ಜಿ. ಅವಳಿಗಿಲ್ಲಿ ರೂಢಿ ಇಲ್ವಲ್ಲ ಅದಕ್ಕೆ ಅವಳು. ರೂಢಿ ಇದ್ದಿದ್ರೆ ಅವಳೇನು ಹಂಗೆಲ್ಲ ಇದು ಮಾಡ್ತಿರ್ಲಿಲ್ಲ. ನೋಡಿ ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆದ್ಲು. ಈಗೇನಿಲ್ಲ, ಈಗ ಆತ ತಲೆ ಕೆಡಿಸ್ಕೊಂಬಲ್ಲ. ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟವಳೆ. ಇನ್ಮೇಲೆ ಆತ ತಲೆ ಕೆಡಿಸ್ಕೊಂಬಲ್ಲ ಅವಳೇನು. ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಹೇಳಿ ಏನು. ಅಲ್ವಾ ನೋಡ್ಕೊಂತಾಳ ನನ್ನಮ್ಮ ಚೆನ್ನಾಗಿರ್ಬೇಕು. ಕಣಜ್ಜಿ ಹೋಗ್ತೀನಿ. ಸರಿಯಮ್ಮ ಆಯ್ತು. ಹೋದ್ರು ತಗೊಂಬರೋಕೆಲ್ಲನ. ಅಲ್ಲ ಕಣಮ್ಮ ಇವಳೊಂದಿಟ್ಟು ಕೋಸ್ ಮಾಡ್ದಾಳು. ಎಲ್ಲ ಅಳ್ಟ್ಕೊಂತಾಳೆ. ಅಡುಗೆ ಮನೆಯಾಗ ನೋಡ್ಬೇಕು ಕಣಜ್ಜಿ. ಅಪ್ಪ ಅದೇನು ಆಡ್ಕೊಂಡೈತೋ ಏನೋ. ಅಯ್ಯೋ ಅಡುಗೆ ಮನೆ ಕ್ಲೀನ್ ಮಾಡೋದು ಇಲ್ವೋ. ಆ ಗ್ಯಾಸ್ ಅಂತೂ ಎಲ್ಲ ಇದಾಗ್ಬಿಟ್ಟೈತೆ. ಗ್ಯಾಸಿಂದ ಒಗ್ಗರಣೆ ಹಾಕ್ತಾರಲ್ಲ ಜಿ, ಅದೆಲ್ಲ ಸಿಡ್ದು ಹಿಂಗೆ ಕುತ್ಕೊಂಡೈತೆ. ಅಯ್ಯೋ ದೇವ್ರೆ. ಅದು ಹೆಂಗನ ಅಡುಗೆ ಮಾಡುತ್ತೋ ಏನೋ ಅಡುಗೆ ಅಡುಗೆ ಮನೆ ನೀಟಾಗಿರ್ಬೇಕಣ್ಣ ಜಿ. ನಾವು ಊಟ ಮಾಡ್ಕೊಂಡು ಹೊಟ್ಟಿಗೆ ತಿನ್ನೋ ಅಂಥದ್ದು ಅಡುಗೆ ಮನೆ. ನಾವು ಎಷ್ಟು ಅಡುಗೆ ಮನೆ ನೀಟಾಗಿರಬೇಕು. ಎಲ್ಲ ನಮ್ಮ ಮನೆಯೇ ನೀಟಾಗಿರ್ಕೋಬೇಕು. ನಮ್ಮ ಅತ್ತೆದಂಗೆ ಸ್ವಲ್ಪ ಗಲೀಜು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಯಾಕೆ ಹೇಳೈತೆ. ನಾವು ಚೆನ್ನಾಗಿರ್ಬೇಕು, ನಮ್ಮ ಮನೇನೂ ಚೆನ್ನಾಗಿ ಇಟ್ಕೋಬೇಕು. ಒಂಥರ ದೇವಾಲಯ ಇದ್ದಂಗೆ ನಮ್ಮ ಮನೆ ನೀಟಾಗಿ ಎಷ್ಟು ನೀಟಾಗಿ ಇಟ್ಕೊಂತೀವೋ ಅಷ್ಟು ಒಳ್ಳೇದು. ನೀನಾನು ಅಚ್ಚುಕಟ್ಟು ಮಾಡಮ್ಮ. ಸಾಸಿ ಬಂದೇ ಇದೆಯಾ ಇನ್ಮೇಲೆ ನೀನಾನು ಅಚ್ಚುಕಟ್ಟು ಮಾಡೋಂದಿಟ್ಟು. ಯಾಕಂದರೆ ಅವಳು ಮಾಡ್ಕೊಂಬಲ್ಲ ನೆಟ್ಕೊಸ್ ಮಾಡ್ದಾಳು. ನೆಟ್ಕೊಸ್ ಮಾಡವಳ್ದು.
ನೀಟು ಕ್ಲೀನ್ ಮಾಡಲ್ಲ ಸೋಂಬೇರಿ ತಿನ್ ಕುಕ್ಕಂತಾಳೆ ಯಾವುದು ತಲೆ ಕೆಡಿಸ್ಕೊಂಬಲ್ಲ ಹಿಂಗಾಳು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅತ್ತೆಗೆ ಸ್ವಲ್ಪ ಮಸ್ಕ ಹೊಡಿತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಏನು ಓವರ್ ಆಗಾಡ್ತಾ ಇದ್ದಾಳಲ್ಲ ಈ ಲಕ್ಷ್ಯ ಅಂತ ತಿಳ್ಕೊಬೇಡಿ ಸ್ವಲ್ಪ ಮತ್ತೆ ನನ್ನ ಬಗ್ಗೆ ಅವ್ರಿಗೆ ಮನಸ್ಸಲ್ಲಿ ಆ ರೀತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬ ಓವರ್ ಆಯ್ತು ಉಳ್ದಂತ ಯಾರು ಬೈಕಮ್ಮಕ್ಕೆ ಹೋಗಬೇಡಿ ಪ್ಲೀಸ್ ಯಾರು ಬೇಜಾರಾಗಬೇಡಿ ಇವಾಗ ಇಂಥ ಸಿಚುವೇಶನಲ್ಲಿ ನಾನು ಈಗ ಇರಲೇಬೇಕಾಗುತ್ತೆ ನೋಡ್ತಾ ಇರಿ ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.